ಯವ್ವ, ಶಾರದಿ ಅವ್ರದ್ದು ಮನೆ ಏನ್ ಸಖತ್ತ ಕಟ್ಬಿಟ್ಟವ್ರಲ್ಲ ಶಾರದಿ ಅವ್ರ ಮನೆಯ. ಸೂಪರ್ ಆಗೈತೆ ಮನೆ ಮಾತ್ರನುವೆ. ನಾನ್ ದೂರದಿಂದ ನೋಡಿದ್ದೆ, ಹತ್ರಕ್ಕೆ ಬಂದೇ ಇರಲಿಲ್ಲ. ಸೂಪರ್ ಆಗೈತೆ ಮನೆ ಎಲ್ಲನೂ. ಚೆನ್ನಾಗಿ ಕಟ್ಕೊಂಡವ್ರಿ. ಏನಕ್ಕೂ ಕರೆದಿಲ್ಲ ಯಾರನ್ನೂ, ಗೃಹಪ್ರವೇಶಕ್ಕೂ ಕರೆದಿಲ್ಲ, ಏನಕ್ಕೂ ಕರೆದಿಲ್ಲ. ಎಲ್ಲದಕ್ಕೂ ಕರ್ದು ಬಿಲ್ಡಪ್ ತಗೊಂಡ್ರಲ್ಲ, ಯಾಕೆ ಕರೆದಿಲ್ವೋ ಏನು ಕತ್ಯೋ. ಮನೆ ಮಾತ್ರ ಸೂಪರ್ ಆಗೈತೆ. ಆಶಾ ಅಂತೂ ಅದೃಷ್ಟ ಮಾಡಿರ್ತಾಳೆ ಅಂತ ಅನ್ನಿಸ್ತದೆ. ಎಲ್ಲವಳು ಆಶಾ? ಆಶಾ, 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 ಏನಮ್ಮಿ ಇಷ್ಟು ಚೆನ್ನಾಗಿ ಕಟ್ಕೊಂಬಿಟ್ಟವ್ರಲ್ಲ ಮೀ ಮನೆಯ. ಏನ್ ಸೂಪರ್ ಆಗೈತಲ್ವೇ ನಮ್ಮಿ? ಹ್ಞೂ ಕಣವ, ನಾನು ಅದನ್ನೇನೇ ನೋಡ್ತಾ ಇದ್ದೆ. ಏನು ಸಂದಕೈತ್ ನೋಡಿ ಮನೆ ಮಾತ್ರನೂ. ಮಸ್ತಾಗಿ ಕಟ್ಕೊಂಬಿಟ್ಟವ್ರಿ. ಏನು ಸಖತ್ತಾಗಿ ಕಟ್ಕೊಂಡವ್ರು ನೋಡಮ್ಮ. ಅಬ್ಬಬ್ಬಬ್ಬಬ್ಬ, ಒಳಗಡೆ ಇನ್ನೆಂಗೈತೋ ಏನೋ. ಅದಕ್ಕೆ ಕರಿತೀವಿ, ಒಂದಕ್ಕಿಂತ ಒಳಗೆ ಹೋದ್ರೆ ಮುಗಿಸ್ಕೋಬೇಕಾಯ್ತದೆ. ಅದಕ್ಕೆ ನೀನು ನೋಡ ನೀರು ಕರಿಯಣ. ನೀನು ಕರಿಯಮ್ಮ ಶಾರದಿ ಅಂತ. ಶಾರದಿ, ಶಾರದಿ, ಶಾರದಿ. ಅಯ್ಯಯ್ಯಯ್ಯಯ್ಯ, ಇನ್ನು ಏನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟಿಲ್ಲ ಬಂದ್ರೆ ಮನ್ಯಾಳಿಗ್ಲ. ಥೂ, ನನಗಂತೂ ನಿಮ್ಮ ಮಕ್ಕಳು ನೋಡಿದ್ರೆ ನೀನು ಅಸಹ್ಯವಾಯ್ತದೆ. ನನ್ನನ್ನೇ ಸಾಯ್ಸಕ್ ಪ್ಲಾನ್ ಮಾಡಿರೋ ಬಿತ್ರಿಗಳಲ್ವಾ ನೀವು? ಇಲ್ಲಿಗೆ ಏನಕ್ಕೆ ಬಂದ್ರಿ? ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು? ನಾನೇ ನಿಮ್ಮನ್ನ ಆಹ್ವಾನ ಮಾಡ್ಬಿಟ್ಟು ಕರೆದಿದ್ನ. ನಮ್ಮಂತಕ್ಕೆ ಯಾರು ಬರಬಾರ್ದು ಅಂತ ನಾನು ಅವತ್ತೇನೇ ಹೇಳಿದ್ದೆ. ಆದ್ರೂ ಕುಣ್ಕೊಂಡು ಬಂದಿರೋದು ನೋಡು. ಹಾ. ಏಯ್ ಹೋಗೆ, ಯಾರು ಹೇಳಿದ್ರು ನಮ್ಮ ಮನೆಗೆ ಬಾ ಅಂತ ಹೇಳ್ಬಿಟ್ಟು? ನಮ್ಮ ಮನೆದಾಗ ಎಡಗಲ್ ಹೆಜ್ಜೆನೂ ಇಕ್ಬಾರ್ದು ನೀನು. ಹೋಗು ಸುಮ್ಕೇನಿಯ. ಅಯ್ಯೋ, ನಾನೇನು ನಿಮಗೆ ಬೇಜಾರು ಮಾಡಕ್ಕೆ ಅಂತ ಬರಲಿಲ್ಲ ಆಂಟಿ. ಸುಮ್ಕೇನಿಯ ನಿಮ್ಮ ತಾಗೆ ಕ್ಷಮೆ ಕೇಳನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಕ್ಷಮಿಸಿ ಅಂತ ಹೇಳ್ಬಿಟ್ಟು ಕೇಳನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅವಾಗ ಗೊತ್ತಿಲ್ದಂಗೆ ಏನೇನೇನೋ ತಪ್ಪು ಮಾಡ್ಬಿಟ್ಟೆ ನಾನುವೇ. ಅವಾಗ ಏನೂ ಗೊತ್ತಾಗಲಿಲ್ಲ. ನೀವು ಜೈಲಿಗೆಲ್ಲ ಹಾಕ್ಸಿದ್ರಲ್ಲ, ಅದೆಲ್ಲ ಒಳ್ಳೇದೇನೇ ಆಯಿತು. ಈಗೆಲ್ಲ ಬುದ್ಧಿ ಕಲ್ತ್ಕೊಂಡು ನಾನುವೇ ಸಂದಕ್ಕಾಗಿವ್ನಿ. ಅದಕ್ಕೇನೆ ನಿಮ್ಮ ತಾಗೆ ಒಂದು ಕಿತ್ತಾಗ ಕ್ಷಮೆ ಕೇಳ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಹೆಂಗಿದ್ರು ಇದೇ ಊರಾಗೆ ಇವಾಗ ಮನೆ ಐತೆ ನನಗೆ. ಇದೇ ಊರಾಗೆ ಏನೇ ಜೀವನ ಪರ್ಯಂತ ಇರ್ಬೇಕು ನಾನು. ಅದಕ್ಕೆ ಇರ್ಸು ಮುರ್ಸು ಯಾಕೆ? ಮುಚ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ಮುಚ್ಕೊಂಡು ಹೋಗು ನೀನಂತೂ. ನೀನು ನೋಡ್ತಿದ್ರೆ ನಂಗೆ ಸಹಿಸಕ್ಕಾಯ್ತಿಲ್ಲ. ನೀನು ನನ್ನ ಹತ್ರ ಕ್ಷಮೆ ಕೇಳೋದು ಬೇಡ, ನಾನು ನಿನಗೆ ಕ್ಷಮಿಸೋದು ಬೇಡ, ಹಿಂದಿಂದ ಬೆನ್ನಿಗೆ ಚೂರಿ ಹಾಕೋದು ಬೇಡ. ನಿನ್ನಂತೊಳ್ಳೆ ನಾನು ಬೇಜಾನ್ ನೋಡ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ನೀನು ಏನೂ ಮಾಡಬೇಡ ಉಪಕಾರವಾ. ನಿನ್ನ ಪಾಡು ನೀನು ತೊಲಗ್ಬಿಟ್ರೆ ನಂಗೆ ಅದೇ ಒಂದು ದೊಡ್ಡ ಉಪಕಾರ. ನನಗೆ ನೀನು ನನ್ನ ಕಣ್ಣು ಮುಂದೆ ಇಲ್ಲ ಅಂತಂದರೆ ನಂಗೆ ಅದೇ ಒಂದು ದೊಡ್ಡ ಉಪಕಾರ ನನಗೆ. ನೀನು ಮಾತ್ರ ನನ್ನ ಕಣ್ಣು ಮುಂದೆ ಮಾತ್ರ ನಾನು ಕಾಣಿಸ್ಕೊಬೇಡ. ನೀನು ದಯವಿಟ್ಟು ಹೊಂಟೋಗ್ಬಿಡು. ಹೋಗು ಅಂತ ಹೇಳಿದ್ನಲ್ಲ. ಓ ಕಮ್ಲಿ, ಏನು ಇವಾಗ ಇಲ್ಲಿಗೆ ಬಂದ್ಬಿಟ್ಟವಳೆ ನೋಡೆ. ತಿರುಗಿ ನಮ್ಮನ್ನ ಹಾಳು ಮಾಡಕ್ಕೆ ಅಂತ ನಿನಗೆ ಬಂದವಳೆ ಅಂತ ಅನ್ನಿಸ್ತದೆ ಬಿತ್ರಿ. ನೋಡೆ, ನಮ್ಮನ್ನ ಹಾಳು ಮಾಡ್ಬೋದು ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ರೆ ಅದೆಲ್ಲನೂ ಸುಳ್ಳು. ನೀನು ನನ್ನ ಹಾಳು ಮಾಡೋಕ್ಕಾಗಲಿ, ನನ್ನ ಮಗಳನ್ನ ಹಾಳು ಮಾಡೋಕ್ಕಾಗಲಿ ಆಗಕ್ಕಿಲ್ಲ. ಇಲ್ಲಿಂದ ಹೋಯ್ತಾ ಇರು. ನೀವು ಖಾಲಿ ಕಿತ್ ಕಡೆ ಎಲ್ಲ ಏನಾಯ್ತದೆ ಅಂತ ನಂಗೆ ಸಂದಾಗ ಗೊತ್ತು. ಅಮ್ಮ, ನಾನು ಮಾತಾಡ್ತೀನಿ, ನೀನು ಸುಮ್ಕೆ ಇರು. ನಾನು ಮಾತಾಡ್ತೀನಿ, ನೀನು ಹೋಗಿ ಸುಮ್ಕೇನಿಯ. ಇವಾಗ ಇವಳು ನಿಧಿ ಅವ್ರ ಪ್ರಾಣ ಎಲ್ಲ ಉಳಿಸ್ಬಿಟ್ಟು ಅವ್ರ ಹತ್ರ ಎಲ್ಲ ಗ್ರೇಟ್ ಆಗ್ಬಿಟ್ಟು ಅವರೆಲ್ಲನೂ ಇವಳಿಗೆ ಗಿಫ್ಟು ಅದು ಇದು ಎಲ್ಲ ಕೊಟ್ರಂತೆ. ಏನೋ ಒಳ್ಳೇಳಾಗೋಗ್ಬಿಟ್ಟವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾರೊಬ್ರು ಒಳ್ಳೇಳಾಗವ್ರೆ ಅಂತ ಹೇಳಿದ್ರೆ ಮಾತಾಡ್ಸಿದ್ರೆ ಏನಾರ ತಪ್ಪಾಯ್ತದ? ಮಗಳೇ, ನಿನಗೆ ಗೊತ್ತಾಗಕ್ಕಿಲ್ಲ. ಇಂಥ ಮಳ್ಳಿ ಬಿತ್ತರೆಲ್ಲನೂ ಬದಲಾಯ್ತಾರೆ ಅಂತ ನಿಂಗೆ ಅನ್ನಿಸ್ತದ ಮಗಳೇ? ಇವರೆಲ್ಲ ಬದಲಾಗಕ್ಕಿಲ್ಲ, ನಮ್ಮನ್ನ ಹಾಳು ಮಾಡ್ತಾರೆ ಅಷ್ಟೇ. ಇವ್ರು ಬದಲು ಆಗಕ್ಕಿಲ್ಲ. ಏನೂ ಆಗಕ್ಕಿಲ್ಲ. ನಮ್ಮ ಕತೆ ಮುಗಿಸ್ಬಿಡ್ತಾರೆ ನೋಡು. ಇವಳನ್ನೆಲ್ಲ ನಂಬಕ್ಕೆ ಹೋಗ್ಬೇಡ. ನೀನು ನಂಬಿಟ್ಟು ಇವಳನ್ನ ಮನೆ ಒಳಗಡೆ ಸೇರ್ಸಕ್ಕೆ ಹೋಗ್ಬೇಡ. ನಂಗೆ ಹೊಸಿ ಕೆಲಸ ಐತೆ, ನಾನು ಹೋಯ್ತೀನಿ. ಇವಳನ್ನ ನಂಬಲು ಬೇಡ, ಇವಳನ್ನ ಸೇರಿಸ್ಲು ಬೇಡ. ನೀನು ಸುಮ್ಕಿರು. ಯಾವಳನ್ನ ಸೇರಿಸಿ ಏನೇನೋ ಮಾಡಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ನೋಡಿದೆ ತಾನೇ. ಈಗ ಏನಾಯ್ತದೆ? ನಾನು ಮಾತಾಡ್ಕೊಳಿಸ್ತೀನಿ ಅಂತ ಹೇಳಿದ್ನಲ್ಲಮ್ಮ. ನಂಗೆ ಗೊತ್ತು ನೀನು ಬೇಜಾರೇನು ಅಂತ ಹೇಳ್ಬಿಟ್ಟು. ಸರಿ ಬಿಡು, ಎಲ್ಲ ಸರಿ ಹೋಯ್ತದೆ. ಯಾಕೆ ಬೇಜಾರು ಮಾಡ್ಕೊಂತೀಗ? ಎಲ್ಲ ಸರಿ ಹೋಯ್ತದೆ, ಎಲ್ಲ ಸರಿ ಆಯ್ತದೆ. ಸುಮ್ಕಿರು. ನೀನು ಇವಾಗ ಯಾರ ಜೊತೆನೂ ಮಾತಾಡಿದ್ದಂಗೆ ಮನೆ ಕುಂತ್ಕೊಂಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಗ್ಬಿಡ್ತದ? ಹೇಳು. ಮಂತಕ್ಕೂ ಯಾರನ್ನೂ ಬಿಟ್ಕೊಂಡಿಲ್ಲ ಅಂತ ಹೇಳಿದ ತಕ್ಷಣ ಏನೆಲ್ಲ ಇಸ್ಯನೂ ಇದಾಗೋಗ್ಬಿಡ್ತದ? ನೀನು ಹೋಗಿ ಸುಮ್ಕೆ ನಾನು ನೋಡಿ ಮಾತಾಡ್ಸ್ಬಿಟ್ಟು ಕಳಿಸ್ತೀನಿ. ನೀನು ಹೋಗಿ ಅದೇನೋ ಕೆಲಸ ಮುಗಿಸ್ಕೋಹೋಗಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಸರಿ ಆಯಿತು. ಹುಷಾರು. ಹೇಳ್ತಾಗ ಮಾತ್ರ ಹುಷಾರು. ಸರಿ ಬಾ ಕಂಬ್ಲಿ ಒಳಗಡೆ. ಅಬ್ಬಾ, ಮನೆ ಮಾತ್ರ ಬೊಂಬಾಟಾಗೈತೆ. ಚೆನ್ನಾಗಿ ಕಟ್ಕೊಂಡಿದ್ರ ಮನೆ ಎಲ್ಲನೂ. ಸೂಪರ್ ಆಗೈತೆ. ಚೆನ್ನಾಗಿ ಕಟ್ಟಿದ್ರ. ಸೂಪರ್. ಎಷ್ಟು ಇಷ್ಟ ಆಯ್ತು ಗೊತ್ತಾ ನಂಗೆ ಮನೆ ಮಾತ್ರ. ಈ ಊರಾಗೆ ಇಂಥ ಮನೆ ಯಾವುದೂ ಇಲ್ಲ. ಅಷ್ಟು ಸಂದ ಕಟ್ಟಿದ್ದೀರಾ. ಬನ್ನಿ ಕೂತ್ಕೊ, ಬನ್ನಿ ಇರಿ, ಕಾಫಿ ತಗೊಂಡು ಬರ್ತೀನಿ. ನೋಡ್ದೆ ನಮ್ಮಿ ಮನೆಯ ಒಳ್ಳಿನಾಗೇನಿಯ ಡೂಪ್ಲೆಕ್ಸ್ ಮನೆ ಎಂತ ಸಂದ ಕಟ್ಕೊಂಡವ್ರೆ ಅಂತ. ಚೆನ್ನಾಗೈತೆ ನೋಡೋಕ್ಕೆ. ನೋಡು ಡೂಪ್ಲೆಕ್ಸ್ ಮನೆ ಎಂತ ಸಂದಕ್ಕೆ ಏನೇನು ಬೇಕೋ ಎಲ್ಲ ಮನೆಗೆ ಮಾಡಿಕೊಂಡು ಹೆಂಗೆ ಕಟ್ಕೊಂಡವ್ರು ನೋಡು. ಶಾರದಿ ಕೊನೆಗೂ ಸಾಧನೆ ಮಾಡ್ಬಿಟ್ಲು. ಹೆಂಗೋ ಲಾಟ್ರಿ ದುಡ್ಡು ಯಾವ ದುಡ್ಡೋ ಬಂದ ತಕ್ಷಣನೇ ಎಲ್ಲನೂ ಹಾಕ್ಬಿಟ್ಟು ನೋಡು ಎಷ್ಟು ಕ್ಲೀನಾಗಿ ಎಲ್ಲ ಇದು ಮಾಡ್ಬಿಟ್ಲು ಅಂತ ಹೇಳ್ಬಿಟ್ಟು ಸಂದಾಗಿ ಮನೆ ಮಾಡ್ಕೊಂಡವಳಿ ಅಲ್ವೇ? ಹೂ ಕಣಮ್ಮ. ಶಾರದಿ ಅವರು ಇವ್ರೂ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ದೇವ್ರು ಯಾವ ಕಡೆಯಿಂದನೋ ಒಂದು ಕಡೆಯಿಂದ ಎತ್ಕೊಟ್ಟ ಅಂತ ಅನ್ನಿಸ್ತದೆ. ಎತ್ಕೊಟ್ಟಿರ್ಬೇಕೆಲ್ಲನೂ. ಆದರೆ ಯಾಕೆ ಇವರು ಯಾರು ತಗೋ ಮಾತಾಡ್ದಿದ್ದಂಗೆ, ಯಾರನ್ನೂ ಮನೆಗೆ ಬಿಟ್ಕೊಂಡಿದ್ದಂಗೆ ಯಾಕೆ ಹಿಂಗೆ ಸೈಲೆಂಟ್ ತಗೋರು ನಂಗಂತೂ ಗೊತ್ತಿಲ್ಲ. ಏನೋ ಎಲ್ಲರಿಗೂ ಕಣ್ಣಾಯ್ತೀವಿ ಅಂತ ದೂರನೇ ಅವರು ಏನೋ. ನಮ್ಗೆ ಯಾಕೆ ಬೇಕು ಬಿಡು. ನಮ್ದು ಎಷ್ಟು ಕೆಲಸ ಅಷ್ಟು ಮಾಡ್ಕೊಂಡು ಹೋಗನಿ. ಕ್ಷಮೆ ಕೇಳಕ್ಕೆ ಬಂದಿದ್ದೀಗಲ್ಲ, ಕ್ಷಮೆ ಕೇಳು. ಹೋಯ್ತಾ ಇರೋಣ ಅಷ್ಟೇನೆ. ಚೆನ್ನಾಗೈತೆ ಮನೆ. ತಗೊಳ್ಳಿ ಕಾಫಿನ. ಏನವ ಮನೆ ಮಾತ್ರ ಎಂತ ಸಂದ ಕಟ್ಟಿದ್ರೆ ಗೊತ್ತೇನವ? ಸೂಪರ್ ಆಗೈತೆ ಕಣವ ಮನೆ ಮಾತ್ರ. ಥ್ಯಾಂಕ್ಸ್ ಅಕ್ಕ.
ಎಲ್ಲಿ ನಿನ್ ಗಂಡ ರಾಹುಲ್ ಕಾಣ್ತಾನೆ ಇಲ್ವಲ್ಲ? ನಾನು ನಿನ್ನ ಹತ್ರ ರಾಹುಲ್ ಹತ್ರ ನಿಮ್ಮ ಅಮ್ಮನ ಹತ್ರ ಎಲ್ಲರ ಹತ್ರ ಸಮಯ ಕೇಳಬೇಕು. ಒಪ್ಪಂತೂ ಮಾಡಿವ್ನಿ. ಅವಾಗ ನನಗೆ ಇವಾಗ ನಾಚಿಕೆ ಆಯ್ತದೆ. ಅಲ್ಲ ದುಡ್ಗೋಸ್ಕರ ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಎಲ್ಲ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ನನ್ನ ಕಾಯಿಲೆ ಎಲ್ಲ ವಾಸಿ ಆಗೋಗ್ಬಿಟ್ಟೈತೆ. ಮತ್ತೆ ಕಾಯಿಲೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ನೆನೆಯ ಮತ್ತೆ ಇಂಥ ಕಾಯಿಲೆ ನೆನೆಯ ಬರಬಾರ್ದು, ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರ ತಗೊಂಡು ಸಮಯ ಕೇಳ್ಕೊಂಡು ಒಂದು ಚೂರು ಒಳ್ಳೆ ಕೆಲಸ ನೆನೆಯ ಮಾಡ್ತಾ ಇವ್ನಿ. ರಾಹುಲ್ ಇಲ್ಲಿಲ್ಲ. ಅವರಮ್ಮ ನನ್ನ ಜೊತೆ ಮದುವೆಗಂತೂ ಬಿಲ್ಕುಲ್ ಒಪ್ತಾನೇನೇ ಇಲ್ಲ. ಅಯ್ಯಮ್ಮ ಸುಮ್ಕೇನೆ ಈಗ ಡೈವರ್ಸ್ ಆಗೋಗ್ಬಿಟ್ಟೈತಲ್ಲ, ಮತ್ತೆ ಯಾಕೆ ಮದುವೆ ಮಾಡ್ಕೊತೀಯ, ಅವಳನ್ನ ಬಿಟ್ಬಿಡು ಹಂಗೆ ಹಿಂಗೆ ಅಂತ ಕುಂತ್ಬಿಟ್ಟೈತೆ. ಅಯ್ಯೋ ಅವರಮ್ಮ ಇನ್ನೆಲ್ಲಿ ಮದುವೆ ಆಗೋಗ್ಬಿಟ್ರೆ ಎಲ್ಲನೂ ಮಗ ಇನ್ನೆಲ್ಲಿ ಎಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಹಂಗೆ ಬಿದ್ದಿರ್ತಾನೆ, ನಮಗೆಲ್ಲ ಹೊಂಟೋಗ್ಬಿಡ್ತದೆ ಅಂತ ಅವರಮ್ಮ ಒಪ್ತಿಲ್ಲ. ರಾಹುಲ್ ನೋಡಿದ್ರೆ ಅವ್ರ ಅಮ್ಮನ ಬಿಡೋಕೆ ರೆಡಿ ಇಲ್ಲ. ನಮ್ಮ ಅಮ್ಮ ಇಷ್ಟು ದಿನ ಎಲ್ಲ ಕಷ್ಟದಾಗೆಲ್ಲ ಜೊತೆಯಾಗೈತೆ, ಇವಾಗೆಲ್ಲ ಬಿಟ್ಬಿಟ್ಟು ಹೆಂಗೆ ಬರಲಿ, ಹೆಂಡ್ತಿ ಬೇಕು ಅಂತ ಬಿಟ್ಬಿಟ್ಟು ಬರೋಕ್ಕಾಯ್ತದ? ಅವಾಗೆಲ್ಲ ನೀನು ಜೊತೆಗಿರಲಿಲ್ಲ, ಅವಾಗೆಲ್ಲ ನಮ್ಮ ಅಮ್ಮನೇ ಜೊತೆಗಿದ್ದಿದ್ದು. ಈಗೆಲ್ಲ ಸಡನ್ನಾಗೆಲ್ಲ ದುಡ್ಡು ಬಂತು, ಹೆಂಡ್ತಿ ಬಂದ್ಲು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರೋಕ್ಕಾಯ್ತದ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಗಂಡನೂ ಇಷ್ಟುದ್ದ ಹೇಳ್ತಾನೆ. ಅದಕ್ಕೆ ನಮ್ಮ ಅಮ್ಮಂಗೂ ಅದೇ ಬೇಜಾರು. ನೋಡು ಮಗಳು ಇನ್ನೊಂದು ಮದುವೆನೂ ಮಾಡ್ಕೊಳ್ಳಲ್ಲ ಅಂತಾಳೆ, ರಾಹುಲ್ ನೋಡಿದ್ರೆ ಹಿಂಗೆ ಮಾಡ್ತಾವನೆ, ಅವ್ರ ಅಮ್ಮ ನೋಡಿದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ಸಖತ್ತು ಅಂದರೆ ಸಖತ್ತು ಬೇಜಾರು. ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೈತೆ ನಮ್ಮಮ್ಮ. ಹೌದಾ? ಅಲ್ಲ ಆ ಅಮ್ಮಂಗೆ ಏನು ಬಂದಿರೋದು? ಮಗ ಸೊಸೆನ ಒಂದು ಮಾಡ್ಬಿಟ್ಟು ಚೆನ್ನಾಗಿರೋದು ಬಿಟ್ಬಿಟ್ಟು ಆ ಅಮ್ಮಂಗೆ ಯಾಕೆ ಇಂಥ ದುರ್ಬುದ್ಧಿ ಬಂದ್ಬಿಟ್ಟಿರೋದು? ಆ ಅಮ್ಮಂಗೆ ಏನು ತಲೆಗಿಲ್ಲ ಏನೋ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ನೆಮ್ಮದಿ ಇರೋದು ಬಿಟ್ಬಿಟ್ಟು ಲೆಕ್ಕ ಹಾಕು. ನೆಮ್ಮದಿ ಕಳ್ಕೋಣ ಅಂತ ಆಟ ಆಡ್ತಾಳೆ. ಅಯ್ಯೋ ಏನು ಮಾಡಿದ್ರು ಅಷ್ಟೇ ನಿನ್ನೆ. ಬಿಟ್ಟಾಕು ನೀನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಒಳ್ಳೇದಾಗ ಟೈಮಾಗ ಆಯ್ತದೆ. ಮತ್ತೆ ನಿಮ್ಮ ಚಿಕ್ಕಮ್ಮ ಇತ್ತಲ್ಲ, ನಿಮ್ಮ ಚಿಕ್ಕಮ್ಮೆಯಲ್ಲಿ ಕಾಣ್ತಿಲ್ಲ? ಇಲ್ಲ, ನಮ್ಮ ಚಿಕ್ಕಮ್ಮನೂ ನಮ್ಮ ಅಪ್ಪನೂ ನಮ್ಮ ಚಿಕ್ಕಮ್ಮ ಹಳೆ ಮನೆಗೆ ಏನೇ ಇರ್ತಾರೆ. ಈ ಮನೆಗೆ ಬರ್ರಿ ಅಂತ ಹೇಳಿದ್ರೆ ಆಯಮ್ಮಂಗದು ಏನೋ, ಆಯಮ್ಮ ಇಲ್ಲ ಬಿಡಿ, ನಾವು ಈ ಹಳೆ ಮನೆಯಾಗೆ ಇರ್ತೀವಿ, ಈ ಹಳೆ ಮನೆನ ನನ್ನ ಮಗಂಗೆ ಬರ್ಕೊಟ್ಟಿದ್ದೀರಲ್ಲ, ನನ್ನ ಮಗನ ಹೆಸರಿಗೆ ಬರ್ಕೊಟ್ಟಿದ್ದೀರಲ್ಲ, ನಮ್ಗೆ ಈ ಮನೆ ಏನೇ ಸಾಕು, ಈ ಹಳೆ ಮನೆಗೆ ಏನೇ ಇರ್ತೀವಿ, ಹೊಸ ಮನೆಗೇನು ಬರೋಲ್ಲ ನೀವು. ಆಮೇಲೆ ನೀವು ಮದುವೆ ಮಾಡ್ಕೊಳ್ಳೋ ಹುಡುಗ ಎಲ್ಲರೂ ಅಲ್ಲೇ ಇರ್ರಿ, ನಾವು ಬರೋಕ್ಕಿಲ್ಲ ಅಂತೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಅಲ್ಲೇ ಸೇರ್ಕೊಂಡೈತಿ. ಏನೋ ಒಂದೊಂದ್ಕಿತ ಒಂದೊಂದು ಥರ, ಒಬ್ಬೊಬ್ಬರು ಮನುಷ್ಯರು ಒಂದೇ ಥರ ಇರೋಕ್ಕಿಲ್ಲ, ಬದಲಾಯ್ತಿರ್ತಾರೆ. ನೀನು ಅವಾಗ ಕೆಟ್ಟೋಳಾಗಿದ್ದೆ, ಈಗ ಒಳ್ಳೆಳಾಯ್ತಿದ್ಯಾ? ಹಂಗೆ ನೀವು ಒಳ್ಳೆಳಾಗಿರೋರು ಕೆಟ್ಟೋರಾಗಬೇಕಲ್ಲ. ನಮ್ದು ಹಂಗೆ ಒಂದೊಂದ್ಸಲ ಕೋಟಿ ಆಸ್ತಿ ಐತಿ ಅಂದ್ಕೊಂಡ್ರು, ಇಷ್ಟು ಮನೆ ಐತಿ ಅಂತ ಅಂದ್ಕೊಂಡ್ರು ಒಂದೊಂದ್ಕಿತ ನೆಮ್ಮದಿ ಸಿಗೋಕ್ಕಿಲ್ಲ. ಹಂಗಾಗ್ಬಿಟ್ಟೈತೆ ನಮ್ಮ ಜೀವನ. ಬೇಜಾರಾಯ್ತದೆ ನಂಗಂತೂ. ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ದಾರ ಮನೆಯಾಗೆ ಈಗ ಸದ್ಯಕ್ಕೆ ನಾನು ನಮ್ಮಮ್ಮ ಇಬ್ಬರೇ ಇರೋದು. ಅಯ್ಯೋ ಬಿಡಾಶ, ಎಲ್ಲ ಒಳ್ಳೇದಾಯ್ತದೆ. ಈಗ ನಮ್ಮದು ಮನೆಯಾಗೆ ನಾನು ನಮ್ಮ ಮಮ್ಮಿ ಇಬ್ಬರೇನೇ ಇರೋದು, ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋಯ್ತಿಲ್ವಾ? ಹಂಗೇನೇ ನಿಮ್ದು ಸೊರೋಯ್ತದೆ ಸುಮ್ಕಿಲ್. ಎಲ್ಲ ಸೊರೋಯ್ತದೆ, ಎಲ್ಲನೂ ಇದಾಯ್ತದೆ. ನೀನು ತಲೆ ಕೆಡಿಸ್ಕೊಬೇಡ. ದೇವ್ರು ಇರ್ತಾನೆ, ದೇವ್ರು ನೋಡ್ಕೊತಾನೆ ಎಲ್ಲನೂ. ನೀನು ಹಂಗೆಲ್ಲ ಯೋಚನೆ ಮಾಡ್ಕೊಂಡು ಕುಂತ್ಕೊಬೇಡ, ಸರಿನಾ? ದೇವರೆಲ್ಲ ನೋಡ್ಕೊತಾನೆ. ನಾನು ಅದಕ್ಕೆ ನಿಂತ ಕ್ಷಮೆ ಕೇಳೋಣ ಅಂತ ಬಂದೆ, ತಪ್ಪಾಯಿತು. ಅವಾಗೆಲ್ಲ ರಾಹುಲ್ ಜೊತೆ ಎಲ್ಲ ಕೆಡ್ದಾಗ ನಡ್ಕೊಂಡೆ, ನಿನ್ನ ಜೊತೆ ಎಲ್ಲ ಕೆಡ್ದಾಗ ನಡ್ಕೊಂಡು ಮಾತಾಡಿದೆ. ನಂದೇ ನಿನಗೆ ತಪ್ಪಾಯಿತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇರ್ಲಿ ಬಿಡು ಕಂಬ್ಲಿ. ಹೆಂಗೋ ಈಗ ಒಳ್ಳೆಳಾಯ್ತಿದ್ಯಲ್ಲ, ಅಷ್ಟೇ ನೀ ಸಾಕು. ಒಳ್ಳೆಳಾದ್ರೆ ನೀ ನನಗೂ ಖುಷಿ ನೀ. ನೀವು ಒಳ್ಳೆರಾದ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ನನಗೂ ಖುಷಿ ನೀ. ಆರಾಮಾಗಿ ಚೆನ್ನಾಗಿರ್ರಿ. ಆದಷ್ಟು ನೀನು ಗಂಡು ಹೊಂದ್ಕೊಂಡು ಗಂಡನ ಜೊತೆ ಸಂದಕ್ಕಿರೋಕೆ ನೋಡು. ಆದಷ್ಟು ಎಲ್ಲನೂ ಸಂದಕ್ಕಾಯ್ತದೆ ಜೀವನ. ಒಂಟಿತನ ಜಾಸ್ತಿ ದಿನ ಇರೋಕ್ಕಾಗಕ್ಕಿಲ್ಲ. ಒಂಟಿತನ ಅನ್ನೋದು ಒಂದು ಸ್ವಲ್ಪ ದಿನ ಸಂದ ಅಷ್ಟೇ ನೀನಿಯ. ಆಮೇಲೆ ಸಂದಕ್ಕೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಒಂಟಿತನ ಬೇಜಾರು ಅನ್ನಿಸ್ಬಿಡ್ತದೆ. ಅದಕ್ಕೆ ಹೇಳಿದ್ದು, ಹೆಂಗನ ಮಾಡಿ ಗಂಡನ ಜೊತೆ ಹೊಂದ್ಕೊಂಡು ಆರಾಮಾಗಿರು. ಏನಿಲ್ಲಪ್ಪ, ನಾನೇ ಕಷ್ಟಪಟ್ಕೊಂಡು ಒಂದು ಹೊಸ ಕಟ್ಕೊಂಡಿದ್ದೀವಿ, ಹೊಸ ನೋಡ್ಕೊಂಡು ಇರ್ತೀವಿ. ಅವ್ರವ್ರ ಪಾಡ್ಗೆ ಅವ್ರವರು ನೆಮ್ಮದಿಯಾಗಿ ಸಂದಕ್ಕೆ ಏನೇ ಇರಲಿ. ನನಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ನಿಮ್ಮ ಅಮ್ಮಂಗೂ ಹೇಳ್ಬಿಡು, ರಾಹುಲ್ಗೂ ಹೇಳ್ಬಿಡು, ನಂಗೆ ಕ್ಷಮಿಸು ಅಂತ ಹೇಳ್ಬಿಟ್ಟು, ಕೇಳಿದ್ಲು ಅಂತ ಹೇಳ್ಬಿಟ್ಟು, ಸರಿನಾ? ನಿಮ್ಮ ಮನೆ ಸಂದಕೈತೆ, ಒಂದು ಕಿತ ನೋಡ್ಬೋದಾ? ಅಡುಗೆ ಮನೆ ಹೆಂಗೆ ಕಟ್ಸಿದ್ರು ಎಲ್ಲ ನೋಡ್ಬೋದಾ? ಬನ್ನಿ, ಅದ್ರಾಗೇನಂತೆ, ನೋಡಿ ಬನ್ನಿ. ಬರ್ರಿ ತೋರಿಸ್ತೀನಿ. ಅಡುಗೆ ಮನೆ ಎಲ್ಲನೂ ನಾನೇ ಇದೇ ಥರ ಇರಲಿ, ಹಳ್ಳಿ ಅಲ್ವಾ, ಹಳ್ಳಿ ಥರನೇ ಹೊಸಿ ಕಾಣಿಸ್ಬೇಕು. ಸಿಟಿ ಥರ ಇದ್ರೂ ಸ್ವಲ್ಪ ಹಳ್ಳಿ ಥರನೇ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಹಿಂಗೆಲ್ಲ ಮಾಡಿ ನಾನೇ ರೆಡಿ ಮಾಡಿಸಿದ್ದು. ಏನೇ ಹೇಳು, ಅಡುಗೆ ಮನೆ ಅಂತಂದ್ರೆ ಸೂಪರ್ ಆಗೈತೆ. ದೇವ್ರಣೆಗೂ ಚೆನ್ನಾಗಿ ಕಟ್ಸಿದ್ರ, ಎಲ್ಲ ಅಫಿಸಿಯಲಾಗಿ ಮಾಡ್ಕೊಂಡಿದ್ರ ಬಿಡು. ಮನೆ ಕಟ್ಟೋದು ಒಂದ್ಕಿತ ಹೆಂಗ್ ಬೇಕೋ ಹಂಗೆ ಕಟ್ಕೊಬಿಡ್ಬೇಕು ಮನೆಯ. ಹಂಗೋ ಹಿಂಗು ಅಂತ ಕುಂತ್ಕೊಂಡ್ರೆ ಆಯ್ತದ? ಮನೆ ಮಾತ್ರ ಸೂಪರ್ ಆಗೈತೆ ನಿಜವಾಗ್ಲೂ. ಮನೆ ಏನೋ ಚೆನ್ನಾಗೈತೆ, ನನ್ನ ಜೀವನನೇ ಇನ್ನೂ ಸೆಟ್ಲ್ ಆಗಲಿಲ್ಲ. ನನಗಂತೂ ಬೇಜಾರ ಕುಂತೈತೆ. ರಾಹುಲ್ ಸೋಮ್ಕೇನಿಯ ಹೇಳ್ತಾನೆ ಮಾಡ್ತಾನೆ, ನಮ್ಮಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ ಅಷ್ಟೇ. ಇನ್ನೇನು ಮಾಡಬೇಕು ಅಂತಾನೆ ಅರ್ಥ ಆಯ್ತಿಲ್ಲ ನನಗಂತೂ. ಅದಕ್ಕೆ ಬೇಜಾರಾಗೋಗ್ಬಿಟ್ಟೈತೆ ನನಗೂ. ಅದಕ್ಕೆ ನಾನು ನಮ್ಮಮ್ಮ ಸೈಲೆಂಟ್ ಆಗೋಗ್ಬಿಟ್ಟಿದ್ದೀವಿ. ಈಚೆ ಕಡೆಗೆ ಗೊತ್ತಿಲ್ಲ, ಮನೆಯಿಂದ ಶಾನೆ ಇರೋದ್ರಾಗ ತಿನ್ಕೊಂಡು ಉಣ್ಕೊಂಡು ಮನೆಯಾಗೇ ಇದ್ದೀವಿ. ನೀನೇ ಬಂದಿದ್ದು, ಇನ್ನು ಯಾರು ನಮ್ಮ ಅಂತಕ್ಕೆ ಬಂದ್ಬಿಟ್ಟು ಹೆಂಗಿದ್ಯಾ ಅಂತಲೂ ಕೇಳಿಲ್ಲ, ಇಲ್ಲಿ ಗಂಟ ವಿಚಾರನೂ ಮಾಡಿಲ್ಲ. ಏನು ಮಾಡ್ತಿದ್ದೀಗಮ್ಮ, ಹೆಂಗಿದೀಗಮ್ಮ ಅಂತನೂ ನಮ್ಮನ್ನ ಯಾರು ಕೇಳ್ದೋರೇನೇ ಇಲ್ಲ. ಆ ಥರ ಆಗೋಗ್ಬಿಟ್ಟಿದ್ದೀನಿ ನಾನಂತೂ. ನಮ್ಮ ಅಮ್ಮ ಎಲ್ಲರೂ ಅಷ್ಟೇ ಬೇಜಾರಾಗೋಗ್ಬಿಟ್ಟಿದ್ದೀವಿ. ಸರಿ ಕಂಬ್ಲಿ, ಬಂದಿದ್ದು ಒಳ್ಳೇದೇನೇ ಆಯಿತು. ಬದಲಾಗಿದೆಯಲ್ಲ, ನೀನನ್ನ ಸಂದಕ್ಕಿರು. ಸರಿನಾ? ಗಂಡನ ಜೊತೆ ಸಂದಕ್ಕಿರು.
ಅಯ್ಯೋ ನಂದು ಬಿಡು. ನನ್ನಿಂದ ನಿಂಗೆ ಏನೋ ಸಹಾಯ ಆಗ್ಬೇಕಾದ್ರೆ ಕೇಳು, ಖಂಡಿತ ನಾನು ಸಹಾಯ ಮಾಡ್ತೀನಿ. ನನ್ನಿಂದ ಏನು ಸಹಾಯ ಆಗ್ಬೇಕಾದ್ರೂ ಸಂಕೋಚ ಪಟ್ಕೋಬೇಡ, ನಾನು ಎಲ್ಲ ಸಹಾಯನೂ ಮಾಡ್ತೀನಿ, ಸರಿನಾ? ಹಾ, ಏನಾರ ಬೇಕಾದ್ರೆ ಕೇಳ್ತೀನಿ, ಸರಿನಾ? ಊಟ ಮಾಡ್ಕೊಂಡು ಹೋಗಿ ಇರಿ. ಅಡುಗೆ ಎಲ್ಲ ರೆಡಿ ಆಗೈತೆ, ಊಟಕ್ಕೆ ಇಕ್ತೀನಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಇಲ್ಲ ಹೇಳವ ಬೇಡ, ಹೊರಡ್ತೀವಿ, ಟೈಮ್ ಆಯ್ತದೆ. ನಾವು ದನ ಎಲ್ಲ ಕಟ್ಟಿದೀವಿ, ದನ ಎಲ್ಲ ನೋಡ್ಕೋಬೇಕು. ಹಂಗೇನಿ ಇವತ್ತು ಸಾವುಕಾರ ನಮಗೆ ಅರ್ಧ ಎಕರೆ ಕೊಡ್ತೀನಿ ಅಂತ ಹೇಳಿದ್ರು. ಪೇಪರು ಎಲ್ಲ ಇಸ್ಕೊಂಬಿಟ್ಟು ಬರಬೇಕು, ಇನ್ನೂ ಹೋಗಿಲ್ಲ ಮಾಡಿಲ್ಲ. ಪೇಪರ್ ಇಸ್ಕೊಂಬಿಟ್ಟು ಬಂದು ನಾವು ಜಮೀನಾಗ ಏನಾರ ಮಾಡಿ ಬೆಳೆದು ಏನಾರ ಮಾಡಣಿ ಅಂತ ಅನ್ಕೊಂಡಿದೀವಿ ನಾವು. ನಮಗೂ ಟೈಮ್ ಇಲ್ಲ ಕಣವ. ಸುಮ್ಕೆ ಹಂಗೆ ತೆಪ್ಪಾಯ್ತು ಅಂತ ಕೇಳ್ಬಿಡಣಿ ಅಂತ ಹೇಳ್ಬಿಟ್ಟು ಇವಳು ಹೇಳಿದ್ಲಲ್ಲ, ಅದಕ್ಕೆ ಜೊತೆಯಾಗಿ ಬಂದ್ವಿ ಅಷ್ಟೇನೆ. ಸರಿ, ನಾವಿನ್ನು ಹೊರಡ್ತೀವಿ. ಹಾ, ಸರಿ ಸರಿ ಆಯ್ತು, ಹುಷಾರು. ಅಮ್ಮ ನಡಿ, ಹೋಗನ್ ನಡಿ. ನೋಡ್ ನಾವು ಅನ್ಕೊಂತೀವಿ ಹಂಗೆ ಹಿಂಗೆ ಅವರು ದೊಡ್ಡ ಮನೆಗೆ ಅವ್ರು ಸಂದಕವ್ರೆ, ಇವ್ರು ಸಂದಕವ್ರೆ ಅಂತ ಅನ್ಕೋತೀವಿ ಕಣಮ್ಮ. ನಾವು ಅನ್ಕೊಂಡಂಗೆ ಏನೂ ಇರಕ್ಕಿಲ್ಲ. ನಾವು ಅನ್ಕೊಂಡಂಗೆ 10 ಪೈಸದ ಏನೂ ಇರಕ್ಕಿಲ್ಲ ನೋಡು. ನೋಡು ಅಂತ ದೊಡ್ಡ ಮನೆಯಾಗ ಅವ್ರು ಸಂದಕವ್ರೆ ಅಂತ ಅನ್ಕೊಂಡ್ವಿ. ನೋಡ್ದ ಅವ್ರು ಬೇಜಾರು ಇಷ್ಟುದ್ದ ಹೇಳ್ತಾರೆ ಅಷ್ಟೇ ಕಣಮ್ಮ ಜೀವನ. ಸುಮ್ಮನೆ ದೂರದಿಂದ ನೋಡಕ್ಕೆ ಎಲ್ಲರೂ ಸಂದಕ್ಕೆ ಏನೇ ಇರ್ತಾರೆ, ಒಳಗಡೆಗೆ ಹೋಗಿ ನೋಡಿದಾಗ ಏನೇ ಗೊತ್ತಾಗೋದು ಅವ್ರು ಹಂಗವ್ರೆ ಅವ್ರು ಹಿಂಗವ್ರೆ ಅಂತ ಹೇಳ್ಬಿಟ್ಟು ಓದ್ ನೋಡಿದಾಗ ತಾನೇ ಗೊತ್ತಾಗೋದು. ಇನ್ಮ್ಯಾಲೆ ನಾವೇ ಸಂದಕಿದೀವಿ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬೇಕು ಕಣಮ್ಮ. ಮಗಳೇ, ದುಡ್ಡಿರೋರೆಲ್ಲ ಸಂದಕ್ಕಿತ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೊಳ್ಳೋದೆಲ್ಲನೂ ಸುಳ್ಳು. ದುಡ್ಡಿರೋರು ಯಾವಂದ ಸಂದ ಏನು ಸಂದಕ್ಕಿರಕ್ಕಿಲ್ಲ. ನಮ್ಮ ಪಾಡುಗ್ ನಾವು ಹೆಂಗನೂ ಇದ್ಕೊಂಡು ನಮ್ಮ ಪಾಡುಗ್ ನಾವು ಇದು ಬಿಡಮ್ಮಿ. ನಿಂದು ಹಬ್ಳದೇನೋ ಒಂಚೂರು ಸೆಟ್ಲು ಗಿಟ್ಲು ಆಗೋಗ್ಬಿಟ್ರೆ ಅಷ್ಟೇನೇ ಸಾಕು. ನಿಂದು ಹಬ್ಳದನ್ನ ಸೆಟ್ಲು ಮಾಡನ್ ಸುಮ್ಕಿರು. ನನಗೇನೋ ಮನೆಗಿನೇ ಜಮೀನು ಹೊಸ ಎಲ್ಲ ಸಿಕ್ತು. ಬಾ, ಹೊಸ ಹೊಡ್ಕೊಂಬಿಟ್ಟು ಬರೋನಿ. ಹೋಗಿ ತಿರುಗಿ ಸಂಜೆ ಆಯ್ತದೆ, ಹಾಲೆಲ್ಲ ಕರೆದ್ಬಿಟ್ಟು ಹಾಕ್ಬೇಕು. ಅದು ದೊಡ್ಡ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನೀನು ಇರೋ ಮನೆಯಾಗ ನೋಡು ಅಷ್ಟು ಚೆನ್ನಾಗಿರೋ ಮನೆ ಕೊಟ್ಟವ್ರಿ, ಅದ್ರಾಗೆ ನೀವು ಸುಖವಾಗಿದ್ದೀವಿ ಅಂತ ಅನ್ಕೊಳ್ಳೋಣ. ನೋಡಿ ನೋಡಿ. ಬಾಮ ಅಷ್ಟೇನಿಯ. ದೂರದ ಬೆಟ್ಟ ನುಣಿಗೆ ಅಂತ ಅದಕ್ಕೇನಿಯ. ನಮ್ಮ ಹಿಂದಿನ ಕಾಲದವರೆಲ್ಲ ಹೇಳೋದು, ದೂರದ ಬೆಟ್ಟ ನುಣಗಂತೆ. ಯಾವುದನ್ವೇ ಸೊರೋಗಲ್ವಂತೆ, ಸೊರ್ ಬರೋಕ್ಕಿಲ್ವಂತೆ. ದೂರದ ಬೆಟ್ಟ ನುಣಿಗೆ ಅನ್ನಂಗೆ ಬಾ, ನಾವೇ ಸಂದಾಕಿದ್ದೀವಿ. ನೋಡೋ ಸಾಲ್ ಮೇಯ್ತಾ ಇದ್ದಂಗೆ ಐತೆ, ತಿರುಗಿ ಯಾರು ಅಲ್ದಕ್ಕನ ನುಗ್ಗಿಗೆ ಬಿಟ್ಟದು. ಬಾ, ಇನ್ನೇನು ಕೂಲಿನಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ಕಣಮ್ಮ. ಅರ್ಧ ಎಕರೆನಾಗೆ ಏನು ಬೆಳಿಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಏನಾರ ಒಂಚೂರು ಬೆಳೆದ್ಬಿಟ್ಟು ಮಾರೋದು, ಇಲ್ಲ ಹಸ್ವಿಗೆ ಏನಾರ ಮೇವು ಬೆಳೆದ್ಬಿಟ್ಟು ಹಸ್ವಿಗೆ ಹಾಕೋದು, ಏನೋ ನೋಡೋಣ ನೋಡಿ ಸಾಕು. ಒಂದಂತೂ ಅರ್ಥ ಆಯ್ತು, ನಾವು ಬ್ಯಾರ ನೋಡ್ಬಿಟ್ಟು ನಮ್ಗಿನ್ನ ಅವ್ರ ಸಂದಕವ್ರೆ ಅಂತ ನಾವು ಅನ್ಕೊಳ್ಳೋದು, ಅವ್ರು ನಮ್ಮ ನೋಡ್ಬಿಟ್ಟು ಅವ್ರ ಸಂದಕವ್ರೆ ಅಂತ ಅನ್ಕೊಳ್ಳೋದು. ಯಾರು ಸಂದಕ್ಕಿರಕ್ಕಿಲ್ಲ, ಒಳಗೆ ಎಲ್ರದೂ ಇದ್ದೇ ಇರ್ತದೆ. ಒಬ್ಬೊಬ್ರು ಗೊತ್ತಿರೋರು ಹೇಳ್ಕೊತಾರೆ, ಇಲ್ದಿದ್ದಿರೋ ಹೇಳ್ಕೊಳಲ್ಲ ಅಷ್ಟೇನೇ. ಅವ್ರು ಇವ್ರನ್ನ ನೋಡ್ಬಿಟ್ಟು ನಾವು ಅವ್ರ ಸಂದಕವ್ರೆ ಇವ್ರ ಸಂದಕವ್ರೆ ಅಂತ ಅನ್ಕೋತೀವಿ. ಎಲ್ಲ ಸುಳ್ಳು.